ಹೆಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಏನರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂದರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಸ್ವಲ್ಪ ಜನರದ್ದು ಕ್ಯಾನ್ಸಲ್ ಆಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ಯಾರ್ದಾರ್ದೆಲ್ಲ ಕ್ಯಾನ್ಸಲ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಮ್ಮ ಚಾನಲಲ್ಲಿ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಸರ್ಕಾರ ಈಗಾಗಲೇ ತಿಳಿಸಿರುವ ನಿಯಮಗಳನ್ನು ನೀವೇನಾದರೂ ಪಾಲಿಸ್ದಲೇ ಅಂದರೂ ಅರ್ಜಿನ ಹಾಕಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಖಂಡಿತವಾಗೂ ನಿಮ್ಮ ಖಾತೆಗೆ ಜಮಾ ಆಗಲು ಸಾಧ್ಯ ಇಲ್ಲ. ಸೊ ಹಾಗಾದರೆ ಸರ್ಕಾರದ ಹೊಸ ನಿಯಮ ಏನು, ಹಣ ಇನ್ನು ಮುಂದೆ ಬರಬೇಕು ಅಂದರೆ ಯಾವ ಕೆಲಸ ಮಾಡ್ಕೋಬೇಕು ಎಂಬುದನ್ನೇ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸರ್ಕಾರದ ಯೋಜನೆ ಹಣನ ಪಡ್ಕೋಬೇಕು ಅಂದರೆ ನೀವು ನಿಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಸೋದನ್ನು ಕಡ್ಡಾಯ ಮಾಡಿದೆ. ಸೊ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ರೇಷನ್ ಕಾರ್ಡ್ ಹೊಂದಿದ್ದು ಉಚಿತ ಪಡಿತರ ಪಡೆದುಕೊಳ್ತಿದ್ರೆ ಹಾಗೂ ಗೃಹಲಕ್ಷ್ಮಿ ಹಣ ಪಡೆದುಕೊಳ್ತಿದ್ರೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು. ಅಂದರೆ ಮನೆಯ ಯಜಮಾನ ತನ್ನ ಬ್ಯಾಂಕ್ ಖಾತೆಗೆ KYC ಮಾಡಿಸ್ಕೊಳ್ಳಬೇಕು ಅಂದ್ಬಿಟ್ಟು ಸರ್ಕಾರ ಈ ಹಿಂದೆ ತಿಳಿಸಿತ್ತು. ಈಗ ಬಂದಿರೋ ಹೊಸ ನಿಯಮದ ಪ್ರಕಾರ ರೇಷನ್ ಕಾರ್ಡಲ್ಲಿ ಯಾರ್ಯಾರೆಲ್ಲ ಇರ್ತಾರಲ್ಲ ಸದಸ್ಯರು, ಅವ್ರು ಎಲ್ಲರನ್ನೂ ಕೂಡ ಈ KYC ಮಾಡಿಸ್ಕೊಳೋದನ್ನು ಸರ್ಕಾರ ಕಡ್ಡಾಯ ಮಾಡಿದೆ. ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಸೊ ಮುಂಚೆ ಎಲ್ಲ ಬರೀ ಯಾರು ಗೃಹಲಕ್ಷ್ಮಿ ಯೋಜನೆ ಅಂತ ಅನ್ನಭಾಗ್ಯ ಯೋಜನೆ ಫಲಾನುಭವಿ ಇರ್ತಾರಲ್ಲ ಅವರಿಗಷ್ಟೇ ಈ KYCನ ಕಡ್ಡಾಯ ಮಾಡಿತ್ತು. ಬಟ್ ಇವಾಗ ರೇಷನ್ ಕಾರ್ಡಲ್ಲಿ ಯಾರ್ಯಾರೆಲ್ಲ ಮನೆ ಸದಸ್ಯರು ಇರ್ತಾರೆ ಸೊ ಅವರೆಲ್ಲರೂ ಕೂಡ ಈ KYC ಮಾಡಿಸ್ಕೊಂಡ್ರೆ ಆಧಾರ್ ಲಿಂಕ್ನ ರೇಷನ್ ಕಾರ್ಡ್ಗೆ ಮಾಡಿಸೋದು ಕಡ್ಡಾಯ ಮಾಡಿದೆ. ಹಾಗಾದರೆ ಈ KYCನ ಎಲ್ಲಿ ಮಾಡಿಸ್ಬೇಕು? ಸೊ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಏನಾದರೂ ಈ KYC ಆಗಿಲ್ಲ ಅಂದರೆ ಮುಂದಿನ ತಿಂಗಳಿಂದ ಯಾವುದೇ ಹಣ DBT ಆಗೋದಿಲ್ಲ ಅಂದ್ಬಿಟ್ಟು ಸರ್ಕಾರ ಕಟ್ಟುನಿಟ್ಟಿನ ಆದೇಶನ ಹೊರಡಿಸಿದೆ. ಸೊ ಇದಕ್ಕಾಗಿ ನೀವು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಅಂದರೆ ರೇಷನ್ ಕಾರ್ಡ್ ಅಂಗಡಿಗೆ, ನಿಮ್ಗೆ ಎಲ್ಲಿ ರೇಷನ್ ಸಿಗುತ್ತಲ್ಲ ಪ್ರತಿ ತಿಂಗಳು ಅಲ್ಲೋಗಿ, ಅಥವಾ ನೀವು ಎಲ್ಲಿ ಪಡಿತರ ತೆಗೆದುಕೊತೀರಲ್ಲ ಅದೇ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ KYC ಆಗಿದೆಯೋ ಅಲ್ವೋ ಅಂದ್ಬಿಟ್ಟು ಫಸ್ಟು ಚೆಕ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ನಿಮ್ಮ ಎಲ್ಲ ಸದಸ್ಯರ ಈ KYC ಆಗದೇ ಇದ್ದರೆ ತಕ್ಷಣ ನ್ಯಾಯಬೆಲೆ ಅಂಗಡಿಯಲ್ಲೇ ಈ KYCನ ಮಾಡಿಸ್ಕೊಳ್ಳಿ. ಒಂದ್ಸಲ ಎಲ್ಲರಿಗೂ ಈ KYC ಪ್ರಕ್ರಿಯೆ ಆಯಿತು ಅಂದರೆ ನಿಮ್ಮ ಮನೆ ಸದಸ್ಯರಿಗೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಸರ್ಕಾರದಿಂದ ಬಿಡುಗಡೆ ಆಗುವ ಸೌಲಭ್ಯನ ನೀವು ಪಡ್ಕೊಳ್ಬೋದು. ಏನು ಈ KYC ಮತ್ತು ಆಧಾರ್ ಲಿಂಕ್ ಮಾಡಿಸೋಕ್ಕೆ ಕೊನೆಯ ದಿನನೂ ಕೊಟ್ಟಿದೆ ಸರ್ಕಾರ. ಸೊ ನೀವೇನಾದರೂ ಈ ದಿನದ ಒಳಗೆ ನೀವು ಈ KYC ಮತ್ತು ಆಧಾರ್ ಲಿಂಕ್ನ ಮಾಡಿಸಿಲ್ಲ ಅಂದರೆ ನಿಮಗೆ ಖಂಡಿತವಾಗೂ ನೆಕ್ಸ್ಟ್ ತಿಂಗಳಿನ ಹಣನ ನೀವು ಪಡ್ಕೊಳೋಕ್ಕೆ ಆಗಲ್ಲ. ಸೊ ಏನೋ ಒಂದು ಸರ್ಕಾರ ತಿಳಿಸಿರೋ ಪ್ರಕಾರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಪ್ರಕ್ರಿಯೆ ಇದೆಯೇ ಫೆಬ್ರವರಿ 29ರಂದು ಕೊನೆ ದಿನಾಂಕವಾಗಿದೆ. ಸೊ ಇನ್ನೇನಿಂದ 2 ವಾರ ಇದೆ ಅಷ್ಟೇ. ಈಗ ಆಲ್ರೆಡಿ ಫೆಬ್ರವರಿ 2ನೇ ವಾರದಲ್ಲಿದ್ದೀವಿ ನಾವು. ಇನ್ನು ಫೆಬ್ರವರಿ 29ಕ್ಕೆ ಲಾಸ್ಟ್ ಡೇಟ್ ಇದೆ ನೀವು ಆಧಾರ್ ಕಾರ್ಡು ಮತ್ತು ಈ KYC ಮಾಡಿಸ್ಕೊಳಕ್ಕೆ. ಸೊ ಯಾರ್ಯಾರೆಲ್ಲ ಇನ್ನು ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ, ಫಲಾನುಭವಿ ಸದಸ್ಯರಿದ್ದಾರಲ್ಲ ಅವ್ರಿಗಲ್ಲ, ಇಡೀ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ರೇಷನ್ ಕಾರ್ಡ್ ಎಲ್ಲರೂ ಕೂಡ ಈ KYCನ ಮಾಡಿಸ್ಕೋಬೇಕಂದ್ರೆ ಆಧಾರ್ ಲಿಂಕ್ನ ಮಾಡಿಸ್ಕೋಬೇಕು. ಯಾರ್ಯಾರೆಲ್ಲ ಇನ್ನೂ ಮಾಡಿಸಿಲ್ಲ, ಫೆಬ್ರವರಿ 29 ಲಾಸ್ಟ್ ಡೇಟು, ಬೇಗ ಮಾಡಿಸ್ಕೊಬಿಡಿ ಈ KYCನ ಮಾಡಿಸ್ಕೊಳೋದು. ನೀವು ನಿಮ್ಮೂರಲ್ಲಿ ಏನು ರೇಷನ್ ತೊಗೊತಿರಲ್ಲ ಆ ರೇಷನ್ ತೊಗೊಳೋ ಅಂಗಡಿಯಲ್ಲೇ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬೋದು. ಈ KYC ಒಂದಾದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದನ್ನು ಸರ್ಕಾರ ಕಡ್ಡಾಯ ಮಾಡಿದೆ. ರೇಷನ್ ಕಾರ್ಡ್ನಲ್ಲಿ ಮನೆಯ ಯಜಮಾನ ಅಥವಾ ಯಜಮಾನಿಯ ಹೆಸರು ಯಾರ್ದಿದೆಯಲ್ಲ ಅವ್ರ ಬ್ಯಾಂಕ್ ಖಾತೆಗೆ ಈ KYC ಮಾಡಿಸ್ಕೊಳ್ಬೇಕು ಎಂದ್ಬಿಟ್ಟು ಸರ್ಕಾರ ಈಗಾಗಲೇ ತಿಳಿಸಿತ್ತು. ಆದರೆ ಈ ಕೆಲಸವನ್ನು ಮನೆಯ ಯಜಮಾನಿ ಮಾಡಿಕೊಂಡರೆ ಮಾತ್ರ ಸಾಲದು. ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರು ಕೂಡ ಆಧಾರ್ ಕಾರ್ಡ್ ಲಿಂಕನ್ನು ಬ್ಯಾಂಕ್ ಖಾತೆಗೆ ಮಾಡಿಸ್ಕೊಳ್ಳಬೇಕು. ಈ KYCನೂ ಕಡ್ಡಾಯ ಮಾಡಿದೆ ಎಲ್ಲ ಮನೆ ಸದಸ್ಯರಿಗೂ. ಈಗ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸೋದನ್ನು ಕೂಡ ಸರ್ಕಾರ ಕಡ್ಡಾಯವಾಗಿ ಮಾಡಿದೆ. ಆಧಾರ್ ಕಾರ್ಡ್ನ ಎಲ್ಲರೂ ಎಲ್ಲಿ ಲಿಂಕ್ ಮಾಡಿಸ್ಕೋಬೇಕು ಅಂದರೆ ನೀವು ಈ ಕೆಲಸ ಮಾಡಬೇಕು ಅಂದರೆ ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುವ ಶಾಖೆಗೆ ಅಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಸಿಬ್ಬಂದಿ ವರ್ಗಗಳನ್ನ ಕೇಳಿ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ನಮಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅಂತ. ಆಗಿಲ್ಲ ಅಂದರೆ ಒಂದು ವೇಳೆ ಬ್ಯಾಂಕಲ್ಲೇ ಲಿಂಕ್ ಮಾಡ್ಕೊಳ್ತಾರೆ, ಒಂದು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ನ ಫಿಲ್ ಮಾಡಿ ಒಂದೆರಡು ಫೋಟೋನ ಕೇಳ್ತಾರೆ ಮತ್ತು ನಿಮ್ಮದು ಆಧಾರ್ ಜೆರಾಕ್ಸ್ನ ಕೇಳ್ತಾರೆ, ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ನ ಕೇಳ್ತಾರೆ. ಸೊ ಎಷ್ಟು ಕೊಟ್ಟರೆ ನಿಮಗೆ ಆಧಾರ್ ಲಿಂಕ್ನ ಮಾಡಿಕೊಡ್ತಾರೆ ಬ್ಯಾಂಕಲ್ಲಿ. ಸೊ ಒಂದು ವೇಳೆ ಏನಾದರೂ ನಿಮ್ಮದು ರೇಷನ್ ಕಾರ್ಡ್ಗೆ ಈ KYC ಆಗಿಲ್ಲ ಅಂದರೆ ಈ KYCನ ಮಾಡಿಸ್ಕೊಳ್ಳಿ, ಮತ್ತು ಆಧಾರ್ ಲಿಂಕ್ ಆಗಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಅಂದರೆ ಆಧಾರ್ ಲಿಂಕ್ನ ಮಾಡಿಸ್ಕೊಳ್ಳಿ. ಈ ರೀತಿ ಮಾಡಿದ್ರಷ್ಟೇ ನಿಮಗೆ ಸರ್ಕಾರದ ಕಡೆಯಿಂದ ಸಿಗೋ ಸೌಲಭ್ಯನ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳ್ತಾ ಈ ಪುಟ್ಟು ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ವೀಡಿಯೋನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ